ಯಾಕಂತ ಹೇಳಿದ್ರೆ ನೀರಿನ ಸ್ವಚ್ಛತೆ ಮತ್ತು ಇದೆಲ್ಲ ನೋಡ್ಕೊಳ್ಳುವಂಥದ್ದು ಅಲ್ಲಿ ಸ್ಥಳೀಯ ನಗರಾಡಳಿತ, ನಗರಾಭಿವೃದ್ಧಿ ಇಲಾಖೆ ಮತ್ತು ಮುನ್ಸಿಪಾಲಿಟಿಗಳು. ಅದರಿಂದ ಆ ಒಂದು ವಿಚಾರದಲ್ಲಿ ಏನಾಗಿದೆ ತಿಳ್ಕೊಳ್ತೀವಿ ಮತ್ತು ಅವ್ರಿಗೆ ಏನೇನು ಟ್ರೀಟ್ಮೆಂಟಿನ ಅವಶ್ಯಕತೆ ಏನಿದ್ರು ಕೂಡ ಖಂಡಿತವಾಗಿಯೂ ನಾವು ಅದನ್ನೆಲ್ಲವನ್ನು ಕೂಡ ಮಾಡಿಸ್ಕೊಡೋದಕ್ಕೆ ನಮ್ಮ ಇಲಾಖೆ ಖಂಡಿತ ಮಾಡ್ತದೆ. ಅಲ್ಲಿ ದಾವಣಗೆರೆಯಲ್ಲಿ ಒಳ್ಳೆಯ ನಮ್ಮ ಆಸ್ಪತ್ರೆಗಳು ಕೂಡ ಇದೆ, ಒಳ್ಳೆಯ ಫೆಸಿಲಿಟಿ ಎಲ್ಲ ಇದೆ ಅಲ್ಲಿ. ಆದ್ದರಿಂದ ಅದ್ರ ಬಗ್ಗೆ ನಾನು ನೋಡ್ತೀನಿ. ಇನ್ನು ಉಳಿದಿರೋ ಬೇರೆ ಇನ್ನು ಸ್ಪಷ್ಟ ಮಾಹಿತಿಗಳು ತೊಗೊಂಡ ನಂತರ ನಾನು ಬೇಕಾದ್ರೆ ಹೇಳ್ತೀನಿ. ಆದರೆ ಅವ್ರಿಗೆ ಏನೇನು ಚಿಕಿತ್ಸೆಗೆ ಏನೇನು ನಾವು ಅಳವಡಿಸ್ಕೋಬೇಕು ಮತ್ತು ಇದು ಹೇಗೆ ಅದು ಪ್ರಾರಂಭ ಆಯಿತು, ಈ ಏನಾದರೂ ನೀವು ಹೇಳ್ದಂಗೆ ಅದು ಟೆಸ್ಟ್ ಆಗಬೇಕು, ಕಾಲರಾನ ಏನೋ ಒಂದು ಟೆಸ್ಟ್ ಆಗಬೇಕು. ಅದು ಟೆಸ್ಟ್ ಮಾಡಿದ ನಂತರ ಕಲುಷಿತ ನೀರಾಗಿದ್ದರೆ ಅದನ್ನು ಅವರು ಸ್ಥಳೀಯ ಆಡಳಿತ ಸರಿಪಡಿಸ್ಕೋಬೇಕು. ಬೇರೆ ನಮ್ಮ ಇಲಾಖೆಯಿಂದ ಇನ್ನೇನಾದರೂ ಅದಕ್ಕೆ ಮಾಡುವಂಥದ್ದಿದ್ರೆ ಖಂಡಿತ ನಾವು ಮಾಡೋಣ. ನೋಡಿ ಏನು ತನಕ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀವಿ, ಮತ್ತೆ ರಸ್ತೆ ತಡೆ ಮಾಡ್ತೀವಿ. ನೋಡಿ, ಅವ್ರಿಗೆ ಎಲ್ಲಿ ಬೇಕಾದರೂ ಹೋಗಲಿ, ಎಲ್ಲಿ ಬೇಕಾದರೂ ಓಡಾಡಲಿ. ಈಗ ಗಲಾಟೆ ಎಬ್ಸೋದ್ರಲ್ಲಿ ಯಾರು ಎತ್ತಿದ ಕೈ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ. ಆಯಿತಾ, ಇಡೀ ದೇಶಕ್ಕೆ ಗೊತ್ತು ಅವರ ಉದ್ದೇಶಗಳೇನು ಅಂತ. ಸೊ ಈ ಗಲಾಟೆ ಹಬ್ಬಿಸುವಂಥದ್ದು, ಗಲಾಟೆ ಮಾಡಿಸುವಂಥದ್ದು, ಸುದ್ದಿಗಳು ಹಬ್ಬಿಸುವಂಥದ್ದು, ಇದೆಲ್ಲ ಅವರು ಎಕ್ಸ್ಪರ್ಟ್ಸು. ಸೊ ಅವ್ರಿಗೆ ಗೊತ್ತಿರಬೇಕು ಐವನ್ ಡಿಸೋಜಾದಲ್ಲಿ ಕಾನೂನು ಪ್ರಕಾರ ಏನು ಪೊಲೀಸರು ಕ್ರಮ ತಗೊಳ್ಬೇಕು ಅವ್ರು ತಗೊಳ್ತಾರೆ. ಅದು ಎಫ್ ಐ ಆರ್ ಹಾಕೋದಕ್ಕೆ ಅದು ಅರ್ಹ ಒಂದು ಪ್ರಕರಣನ ಇಲ್ವಾ ಅಂತ. ಈಗ ಇವರು ಯಾರು ನಿಮ್ಮ ಬೆಳ್ತಂಗಡಿ ಶಾಸಕರು, ಅವರು ಏನೋ ಹೇಳಿಕೆಗಳೆಲ್ಲ ಕೊಟ್ಟಿದ್ದರು ಇಂಡಿಪೆಂಡೆನ್ಸ್ ಡೇ ದಿನಾಚರಣೆ, ಅದರ ಬಗ್ಗೆನೂ ಕಂಪ್ಲೇಂಟ್ ಹೋಗಿದೆ. ಅದೇನು ಎಫ್ ಐ ಆರ್ ಆಯಿತಾ? ಆಗಿಲ್ಲ ತಾನೇ. ಯಾವುದು ಕಾಗ್ನಿಸಬಲ್ಲು, ಯಾವುದು ನಾನ್ ಕಾಗ್ನಿಸಬಲ್ಲು, ಅದ್ರ ಬಗ್ಗೆ ಅವರು ಆ್ಯಸ್ ಪರ್ ಲಾ ಹೋಗ್ತಾರೆ. ಬಿ ಜೆ ಪಿ ಹೇಳಿದ ತಕ್ಷಣ ಈಗ ಅವರು ಸ್ಟೇಷನ್ ನುಗ್ಗಿದಾಗ ಅದು ಎಫ್ ಐ ಆರ್ ಆಗುವಂಥ ಒಂದು ಕಂಪ್ಲೇಂಟು ಎಫ್ ಐ ಆರ್ ಹಾಕಿದ್ರು, ಕೋರ್ಟ್ಗೆ ಹೋಗಿದೆ. ಕೋರ್ಟು ಕೂಡ ಅವ್ರ ಬೆಳ್ತಂಗಡಿ ಶಾಸಕರ ರಕ್ಷಣೆ ಕೊಡಲಿಲ್ಲ. ಇದರಲ್ಲಿ ಆ ಥರ ಏನೂ ಇಲ್ಲ. ಮತ್ತು ಕಲ್ಲು ತೂರಾಟ ಮಾಡಿರೋರು ಯಾರು, ಹಿಂಸಾತ್ಮಕ ಘಟನೆ ಮಾಡಿರೋರು ಯಾರು? ಭಾರತೀಯ ಜನತಾ ಪಕ್ಷದವರೇ, ಅವರೇ ಮಾಡಿರ್ತಾರೆ. ಅವರೇ ಇನ್ಯಾರು? ಅವರೇ ಪಕ್ಷದವರಾಗಿರ್ಬೋದು, ಇಲ್ಲದೆ ಹೋದರೆ ಅವರ ಒಂದು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಇಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲ. ಯಾರು ಮಾಡಿದಾಗ ಅವ್ರಿಗೆ ಹಿಡಿದಿದ್ದಾರಲ್ಲ. ಸೊ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗ್ತದಲ್ಲ. ಅವ್ರು ಎಲ್ಲಿಯವರು, ಅವ್ರು ಏನು, ಅವ್ರು ಯಾರ ಜೊತೆ ಇರ್ತಾರೆ, ಏನು ಮಾಡ್ತಾರೆ, ಆ ಬ್ಯಾಕ್ಗ್ರೌಂಡ್ ಗೊತ್ತಾಗ್ತದಲ್ಲ. ಸೊ ಆ ಬ್ಯಾಕ್ಗ್ರೌಂಡ್ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ನಾವೇನು ಹೇಳಬೇಕಾಗಿಲ್ಲ, ಅವ್ರು ಯಾರು ಅಂತ ಅವ್ರ ಬಾಯಿಂದನೇ ಹೊರಗೆ ಬರ್ತದೆ. ಯಾಕಂತ ಹೇಳಿದ್ರೆ ನೀರಿನ ಸ್ವಚ್ಛತೆ ಮತ್ತು ಇದೆಲ್ಲ ನೋಡ್ಕೊಳ್ಳುವಂಥದ್ದು ಅಲ್ಲಿ ಸ್ಥಳೀಯ ನಗರಾಡಳಿತ, ನಗರಾಭಿವೃದ್ಧಿ ಇಲಾಖೆ ಮತ್ತು ಮುನ್ಸಿಪಾಲಿಟಿಗಳು. ಅದರಿಂದ ಆ ಒಂದು ವಿಚಾರದಲ್ಲಿ ಏನಾಗಿದೆ ತಿಳ್ಕೊಳ್ತೀವಿ ಮತ್ತು ಅವ್ರಿಗೆ ಏನೇನು ಟ್ರೀಟ್ಮೆಂಟಿನ ಅವಶ್ಯಕತೆ ಏನಿದ್ರು ಕೂಡ ಖಂಡಿತವಾಗಿಯೂ ನಾವು ಅದನ್ನೆಲ್ಲವನ್ನು ಕೂಡ ಮಾಡಿಸ್ಕೊಡೋದಕ್ಕೆ ನಮ್ಮ ಇಲಾಖೆ ಖಂಡಿತ ಮಾಡ್ತದೆ. ಅಲ್ಲಿ ದಾವಣಗೆರೆಯಲ್ಲಿ ಒಳ್ಳೆಯ ನಮ್ಮ ಆಸ್ಪತ್ರೆಗಳು ಕೂಡ ಇದೆ, ಒಳ್ಳೆಯ ಫೆಸಿಲಿಟಿ ಎಲ್ಲ ಇದೆ ಅಲ್ಲಿ. ಆದ್ದರಿಂದ ಅದ್ರ ಬಗ್ಗೆ ನಾನು ನೋಡ್ತೀನಿ. ಇನ್ನು ಉಳಿದಿರೋ ಬೇರೆ ಇನ್ನು ಸ್ಪಷ್ಟ ಮಾಹಿತಿಗಳು ತೊಗೊಂಡ ನಂತರ ನಾನು ಬೇಕಾದ್ರೆ ಹೇಳ್ತೀನಿ. ಆದರೆ ಅವ್ರಿಗೆ ಏನೇನು ಚಿಕಿತ್ಸೆಗೆ ಏನೇನು ನಾವು ಅಳವಡಿಸ್ಕೋಬೇಕು ಮತ್ತು ಇದು ಹೇಗೆ ಅದು ಪ್ರಾರಂಭ ಆಯಿತು, ಈ ಏನಾದರೂ ನೀವು ಹೇಳ್ದಂಗೆ ಅದು ಟೆಸ್ಟ್ ಆಗಬೇಕು, ಕಾಲರಾನ ಏನೋ ಒಂದು ಟೆಸ್ಟ್ ಆಗಬೇಕು. ಅದು ಟೆಸ್ಟ್ ಮಾಡಿದ ನಂತರ ಕಲುಷಿತ ನೀರಾಗಿದ್ದರೆ ಅದನ್ನು ಅವರು ಸ್ಥಳೀಯ ಆಡಳಿತ ಸರಿಪಡಿಸ್ಕೋಬೇಕು. ಬೇರೆ ನಮ್ಮ ಇಲಾಖೆಯಿಂದ ಇನ್ನೇನಾದರೂ ಅದಕ್ಕೆ ಮಾಡುವಂಥದ್ದಿದ್ರೆ ಖಂಡಿತ ನಾವು ಮಾಡೋಣ. ನೋಡಿ ಏನು ತನಕ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀವಿ, ಮತ್ತೆ ರಸ್ತೆ ತಡೆ ಮಾಡ್ತೀವಿ. ನೋಡಿ, ಅವ್ರಿಗೆ ಎಲ್ಲಿ ಬೇಕಾದರೂ ಹೋಗಲಿ, ಎಲ್ಲಿ ಬೇಕಾದರೂ ಓಡಾಡಲಿ. ಈಗ ಗಲಾಟೆ ಎಬ್ಸೋದ್ರಲ್ಲಿ ಯಾರು ಎತ್ತಿದ ಕೈ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ. ಆಯಿತಾ, ಇಡೀ ದೇಶಕ್ಕೆ ಗೊತ್ತು ಅವರ ಉದ್ದೇಶಗಳೇನು ಅಂತ. ಸೊ ಈ ಗಲಾಟೆ ಹಬ್ಬಿಸುವಂಥದ್ದು, ಗಲಾಟೆ ಮಾಡಿಸುವಂಥದ್ದು, ಸುದ್ದಿಗಳು ಹಬ್ಬಿಸುವಂಥದ್ದು, ಇದೆಲ್ಲ ಅವರು ಎಕ್ಸ್ಪರ್ಟ್ಸು. ಸೊ ಅವ್ರಿಗೆ ಗೊತ್ತಿರಬೇಕು ಐವನ್ ಡಿಸೋಜಾದಲ್ಲಿ ಕಾನೂನು ಪ್ರಕಾರ ಏನು ಪೊಲೀಸರು ಕ್ರಮ ತಗೊಳ್ಬೇಕು ಅವ್ರು ತಗೊಳ್ತಾರೆ. ಅದು ಎಫ್ ಐ ಆರ್ ಹಾಕೋದಕ್ಕೆ ಅದು ಅರ್ಹ ಒಂದು ಪ್ರಕರಣನ ಇಲ್ವಾ ಅಂತ. ಈಗ ಇವರು ಯಾರು ನಿಮ್ಮ ಬೆಳ್ತಂಗಡಿ ಶಾಸಕರು, ಅವರು ಏನೋ ಹೇಳಿಕೆಗಳೆಲ್ಲ ಕೊಟ್ಟಿದ್ದರು ಇಂಡಿಪೆಂಡೆನ್ಸ್ ಡೇ ದಿನಾಚರಣೆ, ಅದರ ಬಗ್ಗೆನೂ ಕಂಪ್ಲೇಂಟ್ ಹೋಗಿದೆ. ಅದೇನು ಎಫ್ ಐ ಆರ್ ಆಯಿತಾ? ಆಗಿಲ್ಲ ತಾನೇ. ಯಾವುದು ಕಾಗ್ನಿಸಬಲ್ಲು, ಯಾವುದು ನಾನ್ ಕಾಗ್ನಿಸಬಲ್ಲು, ಅದ್ರ ಬಗ್ಗೆ ಅವರು ಆ್ಯಸ್ ಪರ್ ಲಾ ಹೋಗ್ತಾರೆ. ಬಿ ಜೆ ಪಿ ಹೇಳಿದ ತಕ್ಷಣ ಈಗ ಅವರು ಸ್ಟೇಷನ್ ನುಗ್ಗಿದಾಗ ಅದು ಎಫ್ ಐ ಆರ್ ಆಗುವಂಥ ಒಂದು ಕಂಪ್ಲೇಂಟು ಎಫ್ ಐ ಆರ್ ಹಾಕಿದ್ರು, ಕೋರ್ಟ್ಗೆ ಹೋಗಿದೆ. ಕೋರ್ಟು ಕೂಡ ಅವ್ರ ಬೆಳ್ತಂಗಡಿ ಶಾಸಕರ ರಕ್ಷಣೆ ಕೊಡಲಿಲ್ಲ. ಇದರಲ್ಲಿ ಆ ಥರ ಏನೂ ಇಲ್ಲ. ಮತ್ತು ಕಲ್ಲು ತೂರಾಟ ಮಾಡಿರೋರು ಯಾರು?
ಹಿಂಸಾತ್ಮಕ ಘಟನೆ ಮಾಡಿರೋರು ಯಾರು? ಭಾರತೀಯ ಜನತಾ ಪಕ್ಷದವರೇ, ಅವರೇ ಮಾಡಿರ್ತಾರೆ. ಅವರೇ ಇನ್ಯಾರು? ಅವರೇ ಪಕ್ಷದವರಾಗಿರ್ಬೋದು, ಇಲ್ಲದೆ ಹೋದ್ರೆ ಅವರ ಒಂದು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಇಬ್ಬರನ್ನ ಅರೆಸ್ಟ್ ಮಾಡಿದಾರಲ್ಲ, ಯಾರು ಮಾಡಿದಾಗ ಅವ್ರಿಗೆ ಹಿಡಿದಿದಾರಲ್ಲ. ಸೊ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗ್ತದಲ್ಲ, ಅವ್ರು ಎಲ್ಲಿಯವರು, ಅವ್ರು ಏನು, ಅವ್ರು ಯಾರ ಜೊತೆ ಇರ್ತಾರೆ, ಏನು ಮಾಡ್ತಾರೆ, ಆ ಬ್ಯಾಕ್ಗ್ರೌಂಡ್ ಗೊತ್ತಾಗ್ತದಲ್ಲ. ಸೊ ಆ ಬ್ಯಾಕ್ಗ್ರೌಂಡ್ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ನಾವೇನು ಹೇಳಬೇಕಾಗಿಲ್ಲ, ಅವ್ರು ಯಾರು ಅಂತ ಅವ್ರ ಬಾಯಿಂದನೇ ಹೊರಗೆ ಬರ್ತದೆ.